ತಿಳಿಯದ ತರುಣಿಯಂತೆ ಶಪಿಸುವುದು ತರವಲ್ಲ ನಿನಗೆ. ತನ್ನವರ ಸಾವಿಗಾಗಿ ನಿತರನ್ನು ಶಪಿಸುವುದು ಯಾವ ಸ್ತ್ರೀಗೂ ತರವಲ್ಲ. ಹೇಳಿತನವೇ ಹೆಣ, ಶೂರತನವೇ ಶಿವ. ಬಾಳಿದ್ದ ಅಭಿಮನ್ಯು ದೂರಾಗಿದ್ದ ಆ ದುರ್ಚಟಿಗೆ ಆತನು ಸತ್ತು ಸಮೀಪದವನಾದ ಶಿವಂಗಿ. ಇಂತಹ ಮಾತು ನಿನ್ನಂತಹ ಹೆಣ್ಣಿಗೆ ಸಿಹಿ. ಗಂಡತನ ಎದೆಗೆ ಕಹಿ. ಬೆಳಕು ಬತ್ತಿದರೇನಂತೆ, ಕತ್ತಲು ಕವಿದರೇನಂತೆ. ನನ್ನ ಮಾಡಿದ ಗಂಡನ್ನೇ ಕಳೆದುಕೊಂಡ ಹೆಣ್ಣಿಗೆ ಕತ್ತಲು, ಬರೀ ಆ ಕತ್ತಲೊಳಗೆ ಬಲಗಿರುವುದು ಮುಂಬರುವ ಹಗಲು. ಇದು ಬರೀ ತಗಲು. ಬದುಕಿನಲ್ಲಿ ಕತ್ತಲನ್ನ ಕೆಡುತ್ತಾ ಸತ್ತು ಹೋದ ಅಭಿಮನ್ಯ ದೇವನು ಆ ಕತ್ತಲೊಳಗಿಂದ ಎದ್ದು ಬರುವನೇ. ನಮ್ಮ ಗಂಡತನದ ಬೇಗೆ ನನಗೆ ತಪ್ಪಲಿಲ್ಲ. ಅತ್ತೆ ಸುಭದ್ರೆಗೆ ಸುತನ ಶೋಕ ಬಿಡಲಿಲ್ಲ. ನಿಮ್ಮಯ ಪ್ರತಿಜ್ಞೆ ಫಲಿಸುವ ಸಮಯ ತೀರಾ ಹತ್ತಿರಕ್ಕೆ ಬಂದಿರಲು ನಿಮ್ಮ ಹೆಗ್ಗಿನಿದೆಯಳು ತಗ್ಗಿಲ್ಲ. ಅಭಿಮನ್ಯು ಸತ್ತದ್ದಕ್ಕಾಗಿ ಸವತಿಯ ಮಗನು ಸತ್ತರೆ ಸುಳ್ಳು ಸೂತಕವಲ್ಲದಿನ್ನೇನು. ಕೃಷ್ಣ ಕೃಷ್ಣ, ವಿಕಾರಕ್ಕೆ ಬೆಳಗುವುದು ನಿರ್ವಿಕಾರಕ್ಕೆ ಬೆಳಗಲಾರದು. ಬೆಳಗಿದರೂ ನಸು ಬೆಳಗು, ಬೆಳಗಿಲ್ಲವೆಂದಲ್ಲ. ಎಲೆಯುತ್ತಾರೆ ಮಾತು ಮೂಕಾಯಿತು ದುಃಖಿತಳ ಮುಂದೆ. ಮಾತು ಮೂಕಾಯಿತು ದುಃಖಿತಳ ಮುಂದೆ. ಓ ಕೃಷ್ಣೆ, ನಿನ್ನ ಮೊಗದ ಕಳೆ ಮುದುರಿ ಹುದಿಯತಕ್ಕೆ ಏಕೆ? ಅದಾವ ಬೆರುನುಡಿಗೆ ಬೆಂದಿಹುದು ನಿನ್ನ ಮೊಗದ ಕಳೆ. ದೃಪದಜಿ, ಸತ್ಯ ತಿಳಿದವರೆಲ್ಲೋ ಕೆಲವರು, ಹಾಸ್ಯ ಮಾಡುವರು ಉಳಿದವರೆಲ್ಲರಾದರೂ. ಸಂಕಟಗ್ರಸ್ತದೆದೆಗೆ ನಿನ್ನೆದೆಗೆ ಬೆಳಕು ಬೀರು, ಅದೇ ಹದಿಬದೆಯ ಧರ್ಮದ ಸಿರು. ಕೃಷ್ಣದೇವ, ಸುಭದ್ರೆ ನಿನ್ನ ಬೆನ್ನೆಲೆ ಬಿದ್ದ ತಂಗಿ ಆಗಿದ್ದರೂ ನಿನಗವಳ ಅಭಿಮಾನವಿಲ್ಲ. ಆದರೆ ತಂಗಿ ಎಂದು ತಿಳಿದುಕೊಂಡಿರುವ ಈ ತಳೋದರಿಯ ಅಭಿಮಾನವೆಷ್ಟಿದೆ ನಿನಗೆ? ಓ ಕಾಕುತ್ಸ ಕುಲೋದ್ಭವನೆ, ಇವಳೇನು ದುಂಡು ಮಲ್ಲಿಗೆಯ ದಂಡೆಯೇ? ಇವಳು ಬೆಂಕಿಯ ಮಗಳು, ಪರ ಸಿಡಿಲಿನುಂಡೆ. ತನ್ನ ಹೊಟ್ಟೆಯ ಮಕ್ಕಳಾದ ಉಪಪಾಂಡವರನ್ನ ಬಿಡಾರದಲ್ಲಿ ಬಚ್ಚಿಟ್ಟು ಈ ದ್ರೌಪದಿ ನನ್ನ ಗಂಡನೊಬ್ಬನನ್ನೇ ಕಾಳಗಕ್ಕೆ ಕಳುಹಿದಳು. ಇವಳು ಉರಿ ಮಾರಿಯ ಹೆಣ್ಣು. ಎಲೆ ಉತ್ತರೆ, ನನ್ನ ಹೊಟ್ಟೆಯ ಮಕ್ಕಳ ಯುದ್ಧಕ್ಕೆ ತಕ್ಕವರಲ್ಲ ಎಂಬುದನ್ನು ಕಂಡು ಹಿಡಿದು ಜಗದೆಚ್ಚರದವರು ಎಚ್ಚರಾಗಿ ಕಳಿಸಿಕೊಟ್ಟ ಜಗಚ್ಚೇತು ಅಭಿಮನ್ಯುವನ್ನು ಕಾಳಗಕ್ಕೆ. ಕೇಳಿದೆಯಾ ಕೃಷ್ಣರಾಯ ಶ್ಯಾಮೆಯ ಸೆಡವಿನ ಶಬ್ದಗಳನ್ನು? ಅಯ್ಯೋ, ಸವತಿ ಮಾತ್ಸರದ ಬೆಕ್ಕಿಣಿಗಳು ಎಡೆ ಬೆಳೆದೆ ಛಳ ತಾಕುತ್ತಿರೆ ಕಮರಿ ಪೋದದೇನೋ ಎನ್ನ ಕಾಂತನ ಕಳೆ ಬರ. ಹಸುಟ್ಟಿರಿದು ಹೋಯ್ತಯ್ಯೋ ಅತ್ತೆ ಸುಭದ್ರೆಯ ಹೊಟ್ಟೆ ಪೂರ. ಎಲೆ ದ್ರೌಪದಿ, ನಿನ್ನ ಹೊಟ್ಟೆಯ ಮಕ್ಕಳಾದ ಉಪಪಾಂಡವರ ಬಿಡಾರದಲ್ಲಿ, ನಿನ್ನ ಸವತಿಯ ಸೌಭದ್ರೆಯನ್ನು ಯಮನ ಬಿಡಾರದಲ್ಲಿ. ಎತ್ತಿಹುದು ಅನ್ಯಾಯದ ಪಕ್ಷಪಾತ ಬ್ರಹ್ಮನ ಸೃಷ್ಟಿಯಲ್ಲಿ. ಅಣ್ಣ, ನಕ್ಕವರಾರು? ಕೃಷ್ಣೆ, ಯಾವನ ಮಾಯೆಗೆ ಸಿಲುಕಿ ವಿನಯವತಿ ಒತ್ತರೆಯು ನಿನಗೆ ಬಿರುನುಡಿಗಳನ್ನಾಡಿದಳೋ ಅವನೇ ಮುಂಬರುವ ಯುಗದೇವ ಕಲಿ. ಕಲಿಯ ಅವತಾರದಲ್ಲಿ ಅವನಿನ್ನಲಿಯುವುದು. ಕೃಷ್ಣೆ, ಕಲಿಯ ಅವತಾರದಲ್ಲಿ ಅವನಿನ್ನಲಿಯುವುದು. ವಿನೋದ ವಿಷಾದದಲ್ಲಿ ಸುರ ಸುಖದ ಭೋಗದಲ್ಲಿ ವಿನೂತನ ಚೇತನ. ಕೃಷ್ಣ, ಸುರ ಸುಖದ ಭೋಗದಲ್ಲಿ ವಿನೋ
ಪಾದಜೆ ಆ ಕೃಷ್ಣೇ, ಯಾವನ ಮಾಯೆಗೆ ಸಿಲುಕಿ ವಿನಯವತಿ ಉತ್ತರೆಯು ನಿನಗೆ ಬಿರು ನುಡಿಗಳನ್ನಾಡಿದಳು ಅವನೇ ಮುಂಬರು ಯುಗದೇವ ಕಲಿ. ತಂಗಿ, ದ್ವಾಪರ ಆಳಿಕೆ ಮುಗಿಯಲಿರುವುದು ಇನ್ನು 3 ದಿನಗಳಲ್ಲಿ. ಆ ಬಳಿಕ ಆ ಕಲಿದೇವನ ಆಳಿಕೆ ಈ ಭೂಮಿಯಲ್ಲಿ. ಹಾಗಾದ್ರೆ ಅನಾಹುತದ ಹುತ್ತುಗಳೇ ಹೊರಹೊಮ್ಮುವೇನಿ ಈ ಭೂಗರ್ಭದೊಳಗಿಂದ. ಒಂದು ಕಡೆ ನಂದನವನಗಳು, ಮತ್ತೊಂದು ಕಡೆ ಪಾಪ ಬೆಳಸಿನ ಮಸನ ತಡವಿಗಳು. ಬರುತ್ತಾ ಆ ಮಸನ ತಡವಿಗಳು ಸುಟ್ಟು ಹುಟ್ಟುವವು ನಂದನವನಗಳಾಗಿ. ಅಣ್ಣ, ಹಾಗಾದ್ರೆ ಈ ಪೃಥ್ವಿಯೇ ತುಂಬಾ ನಂದನವನಗಳು. ಈವರೆಗೂ ನಾನಾವ ಸೃಷ್ಟಿಯೊಳಿದ್ದು ಹಿರಿಯರಿಗೇನಾದ್ರೂ ಬಿರುನುಡಿಗಳನ್ನು ಮಾಡಿದ್ದೇನೆ? ಏನೂ ಇಲ್ಲ. ಸದ್ಯ ನೀವಿಬ್ಬರು ಕಣ್ಮರೆಯಾಗಿ ಕಿವಿಗೊಟ್ಟು ಕೇಳುತ್ತೀರಿ ನನ್ನ ಹಾಗೂ ಕಲಿಯ ಸಂಭಾಷಣೆಯನ್ನು. ಮರೆಯಾಗಿ ಓ ಕೃಷ್ಣದೇವ, ನಿನ್ನ ಚರಣಾರವಿಂದದಲ್ಲಿ ಕಲಿಯ ವಂದನೆಗಳು. ನಿನಗೆ ಮಂಗಲವಾಗಲಿ. ಓ ಯೋಗೇಶ್ವರ, ನೀನು ನಿರ್ಮಿಸುತ್ತಿರುವ ಈ ಯುಗ ಯುಗಾಂತರದಲ್ಲಿ ಪೃಥ್ವಿಯನ್ನು ಮೇಲೊತ್ತಿ ಬಂದೆ ಪಾತಾಳ ಕತ್ತಲ್ ಗಬ್ಬದೊಳಗಿಂದ. ಪಾತಾಳ ಕತ್ತಲ್ ಗಬ್ಬದೊಳಗಿಂದ ಬಂದರೂ ನಿನ್ನ ಮೈ ಬಣ್ಣ ಬಂಗಾರದ ಬಣ್ಣದಂತಿದೆ. ಹರಿಯದವನಂತೆ ಕೇಳುತ್ತಿರುವಿಲ್ಲಾಗದಾರನೆ. ಕೇಳಿರುವೆ ಅಂದ ಮೇಲೆ ಹೇಳಲೇಬೇಕಲ್ಲವೇ? ಕೇಳು ಕಮಲಾಕ್ಷಣೆ, ಪಾತಾಳ ಕತ್ತಲ್ ಗಬ್ಬದೊಳಗಿಂದ ಬಂದದಕ್ಕೆ ನನ್ನ ಮೈ ಬಣ್ಣ ಕಪ್ಪಾಗಿತ್ತು. ಆದರೆ ಅದೆಲ್ಲ ಉತ್ತರೆಯದ ಗೆರೆಸಿ ಕೆಂಪು ಬಣ್ಣದವನಾದ. ಅದೆಲ್ಲವೂ ಉತ್ತರೆಯ ಎದೆಯಿಂದ ಹರಿಹರಿದು ಸೇರಿತು ಸೃಷ್ಟಿ ರಸದೋಳ್ ನಿನ್ನ ಮೈಗೆಪ್ಪೆಲ್ಲ. ಹಾಗಾದರೆ ನನ್ನ ಆಳಿಕೆಯಲ್ಲಿ ಬರೇ ಕತ್ತಲೆ. ಹೇಳು ವಾಸುದೇವ. ಕಳೆದ 3 ಯುಗಗಳು ಕಾಣದ ಬೆಳಕು, ಬೆಳಕೇ ಬೆಳಕು ನಿನ್ನ ಆಳಿಕೆಯಲ್ಲಿ. ಏನದು ಬಿತ್ತರಿಸು ಬೆಸೆಸು ಬಿಂದು ಮಾಧವನೇ. ಓ ಕಲಿರಾಯನೇ, 3 ಯುಗಗಳಲ್ಲಿ ಮಾತಾಡ್ಬೇಡಪ್ಪ. 3 ಯುಗಗಳಲ್ಲಿಯೂ ಮೂಢದಿಹ ಮಹಾಮೇಧಾವಿಗಳು ಬಲಶಾಲಿಗಳು ಹುಟ್ಟಿ ಬರುವರು ನಿನ್ನ ಆಳಿಕೆಯಲ್ಲಿ. ಪಂಚಮಹಾಭೂತಗಳಿಗೆ ಪೂಜೆ ಕಟ್ಟಿತು ಮಾನವ ಸಮಾಜ. ಆದರೆ ನಿನ್ನ ಆಳಿಕೆಯಲ್ಲಿ ಆ ಪಂಚಮಹಾಭೂತಗಳನ್ನೇ ದುಡಿಸಿಕೊಳ್ಳುವುದು ಮಾನವ ಸಮಾಜ. ಕೈಲಾಯನೇ, ನಿನ್ನ ಆಳಿಕೆಯಲ್ಲಿ ಆಕಾಶದಲ್ಲಿ ಹಾರಾಡುವ ವಿಮಾನಗಳನ್ನು ಕಂಡು ಗರುಡ ಗಾಬರಿಯಾಗುವನು. ಬಲ್ಲಿದ ಎತ್ತುಗಳಿಲ್ಲದೆ ಒತ್ತರದಲೋಡುವ ಬಂಡಿಗಳನ್ನು ಕಂಡು ಆ ನಂದಿಗೆ ದಂಗ ಬಡಿಯುವುದು. ಕಲ್ಲು ಕಬ್ಬಿಣವ ಹೆಪ್ಪುಗಟ್ಟಿಸಿ ಕಟ್ಟಿದ ಸೇತುವೆಗಳ, ಸ್ವರ್ಗೀಯ ಸೌಂದರ್ಯದಲ್ಲಿರುವ ಸೌಧಂಗಳ, ಬಂಡೆಗಳ ಕೊರೆತು ಮಾಡಿದ ಮೀನಬಸ್ತಿಗಳ ಮತ್ತೆ ಶಿಲಾಗೋಪುರಗಳನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವನು ಆ ವಿಶ್ವಕರ್ಮನು. ನಿಮಿಷಕ್ಕೆ ನಿರ್ಮಾಣವಾಗುವ ಬಟ್ಟೆಗಳನ್ನು ರಾಶಿ ರಾಶಿಯಾಗಿ ಒಟ್ಟುವುದನ್ನು ಕಂಡು ದಿಗ್ಮೂಢನಾಗುವನು ದೇವಾಂಗ ಮುನಿ. ಈ ಬಿತ್ತರದ ಭೂಮಿ ಸಾಲದು ನಿನ್ನವರ ವ್ಯವಹಾರ ಕುಶಲತೆಗೆ. ಮಂಗಳ ಲೋಕದವರೊಡನೆ ವ್ಯವಹಾರ ನಡೆಸುವರು. ಹೆಚ್ಚೇನು ಹೇಳಲಿ ಓ ಕಲಿರಾಯನೇ, ಸರ್ವಾಂಗ ಸುಂದರವಾಗಿ ಸೃಷ್ಟಿಯಾಗಿರುವ ಈ ಭೂಲೋಕವನ್ನು ಕಂಡು ಕೈಲಾಸ ವೈಕುಂಠಗಳನ್ನು ಪುನರ್ರಚನೆ ಮಾಡಬೇಕೆಂಬ ಮನಸ್ಸುಂಟಾಗುವುದು ಹರಿಹರನಿಗೆ. ಕೃಷ್ಣದೇವ, ಕೃತ ತ್ರೇತ್ರ ದ್ವಾಪಾರ ಯುಗಗಳಿಗಿಂತಲೂ
ನಾನೇ ಧನ್ಯಾತ್ಮನೇ. ಹೌದು, ಆದರೆ ಮತ್ತೇನು ಉಸಿರು ಮುರಾರೆ? ಬೇಕಾದ ಯಾಕಪ್ಪ ಸೌಂಡು? ಬೇಕಾದಂತಹ ಬಟ್ಟೆಗಳನ್ನು ದಿನ ದಿನಕ್ಕೆ ಬದಲಿಸಿ ತೊಟ್ಟು ಕಾಲ ಕಳೆಯುವರಿಲ್ಲಿ. ಆದರೆ ತುಂಡು ಬಟ್ಟೆ ಸಿಕ್ಕದು ಬಡವನ ಮೈಗೆ. ಇಂದ್ರನ ಅರಮನೆಯನ್ನು ನಾಚಿಸುವಂತಹ ಹಿರೇಮನೆಗಳು ಹುಟ್ಟಿದರು. ಗುಡಿಸಲಿನಲ್ಲಿ ಕಾಲ ಕಳೆಯುವುದು ಬಡ ಜನತೆ. ಬಾನಿನಿಂದಿಳಿದು ಬಂದ ಆ ಮಿಂಚೆ ಮನೆ ಮನೆಗೆ ದೀಪ ಹಚ್ಚಿ ಎಣ್ಣೆ ಇಲ್ಲದ ದೀಪ ಹುರಿಸಿದರು. ಬಡತನದೊಡಲಿಗೆ ತೊಟ್ಟು ತೈಲವಿಲ್ಲ. ಹೂ ಕಲಿ ಪುರುಷ, ಒಟ್ಟಾರೆ ವಿಜ್ಞಾನಿಗಳ ಬಲ್ಲೆದರ ಸಿರಿವಂತರ ಕೈಯೊಳಗೆ ಸಿಕ್ಕು ಈ ಭೂಗೋಲಕ ಒಡಕ ಗೋಲಕ. ಹಾಗಾದರೆ ನಾನೆಂಥ ನರಪೇತು ನರಜಂತು? ನರಪೇತು ನೀನಲ್ಲ, ನರೋತ್ತಮನೇ ನೀನು, ಧನ್ಯಾತ್ಮನೇ ನೀನು. ಶತಮಾನಗಳೆಂಬ ಸೋಪಾನಗಳನ್ನೇರಿ ಭವಿತವ್ಯದ ನೆತ್ತಿಯೊಳ್ ನಿಂತು ನೋಡಿದರೆ ಕಣ್ಣಿಗೆ ಕಾಣುವುದು ಈ ಭೂಲೋಕ. ಅದೊಂದು ಸ್ವರ್ಗಲೋಕವಾಗಿ, ಅದು ತಾನೇ ಸಕಲ ಮತ ಸಮನ್ವಯ ಸಮತ್ವದ ಅಮೃತ ಲೋಕ. ಅದೇ ಶಾಂತಿ ಸಮೃದ್ಧಿಗಳ ಸ್ವರ್ಣಲೋಕ ಈ ಭೂಲೋಕ. ಈ ಭೂಲೋಕ ಗಾಯನಕ್ಕಿದು ಗಂಧರ್ವ ಲೋಕ, ಕಲೆಗಿದು ಕಿಂಪುರುಷ ಲೋಕ. ಹೆಚ್ಚೇನು ಹೇಳಲಿ ಓ ಕಲಿರಾಯನೇ. ಮಾನವ ಚೇತನದಲ್ಲಿ ಮಹೇಶತ್ವವನ್ನು ಕಾಣುವ ರುಜು ದೃಷ್ಟಿ ಜಗತ್ತಿಗೆ ಬರುವುದು ನಿನ್ನಾಳಿಕೆಗೆ. ಧನ್ಯನಾದೆ, ನಮಸ್ತೆ. ಕಲಿಯುಗ ಪ್ರತಿಭೆಯಳು ನೋಡೆ, 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 ಕಲಿಯುಗ ಪ್ರತಿಭೆಯಳು ನೋಡೆ. ನೋಡಿ ಪೂರ್ಣತೆಯ ವಿಶ್ವರಚನೆಯ, ನೋಡಿ ಪೂರ್ಣತೆಯ, ನೋಡಿ ಪೂರ್ಣತೆಯ, ನೋಡಿ ಪೂರ್ಣತೆಯ ವಿಶ್ವರಚನೆಯ. ವಿವಿಧ ಜ್ಞಾನ ಗುಣ ವಿಕಾಸ ನೋಡೆ, ವಿವಿಧ ಜ್ಞಾನ ಗುಣ, ವಿವಿಧ ಜ್ಞಾನ ಗುಣ, ವಿವಿಧ ಜ್ಞಾನ ಗುಣ ವಿಕಾಸ ನೋಡೆ. ಕಲಿಯುಗ ಪ್ರತಿಭೆಯಳು ನೋಡೆ, ನೋಡೆ, ಕಲಿಯುಗ ಪ್ರತಿಭೆಯಳು. ಶಾಂತಿಯ ಕಾಂತೆ ಸ್ಮರಣ ಸ್ಫೂರ್ತೆ, ಶಾಂತಿಯ ಕಾಂತೆ, ಶಾಂತಿಯ ಕಾಂತೆ ಸ್ಮರಣ ಸ್ಫೂರ್ತೆ. ಜೀವಶಕ್ತಿ ತುಂಬಿದ ದೇಹವ, ಜೀವಶಕ್ತಿ 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 ತುಂಬಿದ ದೇಹವ. ಕಲಿಯುಗ ಪ್ರತಿಭೆ ಪ್ರತಿಭೆಯಳು, ಕಲಿಯುಗ ಪ್ರತಿಭೆಯಳು, ಕಲಿಯುಗ ಪ್ರತಿಭೆಯಳು ಮಾಡ. ಸನ್ಮಾನ ಕಾರ್ಯಕ್ರಮ
ಅದೇ ರೀತಿಯಾಗಿ ಶಿವಾಚಾರ್ಯ ಶಾಸ್ತ್ರೀಜಿಗಳು ನನಗೆ 500 ರೂಪಾಯಿ ಕೊಡೋದ್ರ ಜೊತೆಗೆ ಕಂಪನಿಗೆ ಕೂಡ ಸಂಘಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಗುರುನಾಥನ ಆಶೀರ್ವಾದ ಸದಾ ಇರಲಿ ಅಂತೇಳಿ ಗುರುವಿನ ಹತ್ರ ಬೇಡ್ತಾ ಇದ್ದಾರೆ. ಎಂತಾದ್ರೂ ಬಾ, ತಡ ಮಾಡಿದ್ರೆ ತಲೆ ತೆಗೆದಿಡುವೆ ನಿನ್ನ ಪಾದದಡಿಯಲ್ಲಿ. ಒಪ್ಪು ದಾರಿಯ ಬಿಟ್ಟು ತಪ್ಪು ದಾರಿಯ ಹಿಡಿದು ಈ ಖುಷಿ ಪದಾರ್ಥವನ್ನು ನಂಬಿ ಪ್ರಾಣ ಕೊಡಬಹುದೇ? ಈ ಚಿತ್ತಪಟದಲ್ಲಿ ಅವಿತುಕೊಂಡಿರುವಳೇನು ಆ ನಿನ್ನ ಜಗನ್ಮಾತೆ? ರಾಜೇಂದ್ರ, ಕಂಬದೊಳಗಿಂದ ಬರಲಿಲ್ಲವೇ ಆ ಪ್ರಹ್ಲಾದನ ದೇವರು? ನೆಲದೊಡಲಿಂದ ಉದ್ಭವಿಸಲಿಲ್ಲವೇ ವೀರಭದ್ರ ದೇವರು? ಆದರೆ ನನಗಂತಹ ಭಾಗ್ಯವಿಲ್ಲಿದೆ. ನನ್ನ ಪಾಲಿಗೂ ದೇವರು ಕಲ್ಲೆ. ಶಾಂತ ಲಕ್ಷ್ಮಿ ಇತ್ತು, ಅಬ್ಬರದ ಐಸಿರಿತ್ತು, ಸಾರ್ವಭೌಮತ್ವದ ಸಿಂಹಾಸನವಿತ್ತು. ಅವೆಲ್ಲವೂ ಇನ್ನು ನನ್ನನ್ನು ಬಿಟ್ಟು ಹೋಗಿಲ್ಲ, ಮುಂದಾದರೂ ಬಿಟ್ಟು ಹೋಗಲಾರವು. ಆದರೆ ನೀನು ನನ್ನ ಮಾವನವರ ಮಾತಿನಂತೆ ಕೇಳಿದ್ದಾದರೆ ಅಯ್ಯೋ ಅಯ್ಯೋ, ಇನ್ನು ಮಾವನವರ ಹಂಬಲವೇ ನಿಮ್ಮೆದೆಯಾಗದಲ್ಲಿ. ಪರಿಣಾಮ ನೋಡಿಕೊಂಡಾದ್ರೂ ಬಗೆಯ ಬದಲಾಯಿಸಿಕೊಳ್ಳಬೇಕಲ್ಲ. ನನ್ನ ಮಾವನವರ ಹೃದಯಾಳ ನಿರ್ಮಲ,
ಆದರೆ ಮಾವನ ಎದೆಯ ಪರದೆಯೊಳಗೆ ತುಂಬಿಕೊಂಡಿದೆ ರಾಜಕಾರಣದ ಗೊಂದಲ. ನಿಮ್ಮ ಮಾವನವರ ರಾಜಕಾರಣದ ಸಂಚು ಕೌರವರ ಬಾಳನ್ನು ಕುಕ್ಕುವನ ಹದ್ದಿನ ಚೊಚ್ಚು. ಅಕ್ಕನ ಮಕ್ಕಳ ಬಾಳನ್ನು ಪಾಳಗೈದ ನಿಮ್ಮ ಮಾವ ಶಕುನಿ ಪ್ರತಿಕಂಸ. ನಿಂದಿಸಬೇಡ ನನ್ನ ಮಾವ ಶಕುನಿಯನ್ನು. ಅಖಿಲ ಜಗತ್ತೇ ನಿಂದಿಸುವುದು ಶಕುನಿಯನ್ನು ಸೂರ್ಯಚಂದ್ರನಿರುವ ಪರ್ಯಂತ. ಭಾರತ ಮಾತೆಯ ಅವಳಿ ಚವಳಿ ಮಕ್ಕಳಂತಿರುವ ಕೌರವ ಪಾಂಡವರನ್ನು ಒಡಕೊಟ್ಟಿಸಿ ಇಡೀ ಗುಬ್ಬಿ ಮರಿ ದೊಡ್ಡ ಆನೆ ಮರಿಯನ್ನು ಮುರಿದು ತಿನ್ನುವಂತೆ ಮಾಡಿಟ್ಟನು ನಿಮ್ಮ ಮಾವ ಶಕುನಿ ಭಾರತದ ಭವಿತವ್ಯ. ಗೌರವೇಶ ಎಷ್ಟಾದ್ರೂ ಹಿಂಸೆಯೇ ಜಾರಿ ಬೀಳಲಿ ಕತ್ತು ಅಸ್ಥಿರವಂತೆ ನಿಂತು ನೋಡುತ್ತಿರಲಿ ಜಗವನ್ನು ಶಾಂತಿಯನ್ನೇ. ನನಗೊಗ್ಗದ ವಿಚಾರ ನನ್ನೆದೆಗೆಸದ ಖಡ್ಗದಾರ. ಪತಿಗೆ ಒಗ್ಗದ ಕಲ್ಪನೆಗಳನ್ನು ಮೆಲಕಾಡಿಸುವುದು ಸತಿಗೆ ತರವ. ಓ ಗೃಹ ದೇವತೆ, ಇಂತಹ ಕಲ್ಪನೆಗಳ ಹಲಗಿನಿಂದ ಕೊರೆಯಬೇಡ ಎನ್ನೆದೆಯ, ಮತ್ತೆ ಶಪಿಸಬೇಡ ಮಾವ ಶಕುನಿ. ಇಂದೆನ್ನ ಮಾವನು ನನ್ನ ಪಾಲಿನ ದೇವನಾಗಿರುವನು, ಅದನ್ನೇ ತಿಳಿಸಲಿಕ್ಕೆ ಬಂದೆ. ಏನದು? ಕೇಳೆನ್ನರಸಿ, ಹಾಲ ಗರ್ಭದೊಳು ಹೊಕ್ಕು ನೋಡಬಲ್ಲ ಸಂಜಯ ದೇವನು ಸಹಜವಾಗಿ ಸಾರಿದನು ಧೃತರಾಷ್ಟ್ರ ದೊರೆಯ ಮುಂದೆ. ಏನೆಂದು ಸಾರಿದನು ಆ ಸಂಜಯ ದೇವರು? ನನ್ನ ಸಾವಿನ ಬಗ್ಗೆ. ಈ ಭಾರತದ 18ನೇ ದಿನವೆನಗೆ ಮೃತ್ಯುವಿನ ದಿನ. ಆದರೆ ಅಂದಿನ ಸಾವನ್ನು ತಪ್ಪಿಸಿಕೊಳ್ಳಲಿಕ್ಕಾಗಿ ಹಂಚಿಕೆಯನ್ನು ಹೇಳಿದನು ಸಂಜಯ ದೇವನು ಮಾವನವರ ಮಾತಿನ ಚಮತ್ಕಾರದಲ್ಲಿ ಸಿಕ್ಕು. ಅದಾವ ಹಂಚಿಕೆ? 18ನೆಯ ದಿನದ ಬೆಳಗಿನಿಂದ ಮರುದಿನದ ಉದಯ ಬೆಳಕು ಬರುವವರೆಗೂ ನಾನು ವೈಶಂಪಾಯನ ಸರೋವರದಲ್ಲಿ ಮುಳುಗಿರಬೇಕು. 19ನೆಯ ದಿನದ ಸೂರ್ಯೋದಯದೊಡನೆ ಈ ನಿನ್ನ ಗಂಡನು ಉದ್ದಂಡ ಆಯುಷ್ಯವನ್ನು. ಆದರೆ ಇದು ನಿನ್ನ ಸಹಾಯವಿಲ್ಲದೆ ಸಾಧ್ಯವಿಲ್ಲದು ನನಗೆ. ಸತಿಯ ಸಹಾಯ ಪತಿಗೆ ಸತತವಾಗಿದೆ. ಹೇಳಿ ಸ್ವಾಮಿ, ನನ್ನಿಂದ ಯಾವ ಸಹಾಯವಾಗಬೇಕು ಹೇಳಿ. ಹಸ್ತಿನಾಪುರದ ಮಹಾರಾಣಿ ಬಾಣ ಮಂಚದ ಮೇಲೆ ಮಲಗಿರುವ ಭೀಷ್ಮಾರ್ಯರನ್ನು ಕಂಡು ಕೇಳಿ ತರಬೇಕು ಅವರ ಕೊರಳಲ್ಲಿರುವ ಜಲಸ್ತಂಭ ರತ್ನವನ್ನು. ಆ ರತ್ನವನ್ನು ಅವರ ತಾಯಿ ಗಂಗಾ ಮಾತೆಯು ಅವರ ಕೊರಳಿಗೆ ಕಟ್ಟಿರುವಳು. ಆ ಜಲಸ್ತಂಭ ರತ್ನವನ್ನು ಕಟ್ಟಿಕೊಂಡ ಮನುಷ್ಯನು ನೀರಿನೊಳಗೆ ಮುಳುಗಿರಬಹುದು 3 ದಿನಗಳವರೆಗೂ. ಅಂತಹ ರತ್ನವೇನಾದರೂ ನಿನ್ನ ಕೈಗೆ ಸಿಕ್ಕಿದ್ದಾದರೆ ನಾನು ಮರಣ ಮೀರಿದ ಮೃತ್ಯುಂಜಯ. ಪ್ರಾಣದರಸನ ಪ್ರಾಣ ರಕ್ಷಿಸುವಂತ ರತ್ನವನ್ನು ನಿಮ್ಮ ಕೈ ಒಳಗಿಡುವೆ. ನನ್ನ ಪ್ರಾಣ ಪಕ್ಷಿಯನ್ನಾದ್ರುತ್ತೆಂದು ಸ್ವಾಮಿ ಗಾಂಧಾರ ಸಾರ್ವಭೌಮ ಮಮ, ಈಗ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದ್ದೇನಲ್ಲವೇ? ಇದರೊಳಗೇನಾದರೂ ತಪ್ಪಿದನೇನು? ಎಳ್ಳಿನಷ್ಟಾದರೆ ತಪ್ಪಿಲ್ಲದಾರ್ಥ ರಾಷ್ಟ್ರನೇ. ನಗರಂದರೆ ನೀಡ ನಟ ನಟ ಸಾರ್ವಭೌಮ. ಸುಯೋಧನ, ಸುಯೋಧನ, ಈ ನಿನ್ನ ದಿಗ್ದರ್ಶಕನಿಗೂ ದೊಂಗು ಬಡಿಸಿದೆ ನಿನ್ನ ಅಭಿನಯ ಚಾತುರ್ಯದ. ಭೀಷ್ಮನನ್ನ ಕಂಡು ಕೇಳಬಲ
ಏನು ಆ ಸುಮತಿ? ಇನ್ನು ಮೈಲೆ ಮೇರೋ ಮರಣ ಮೀರಿದ ಮುತ್ತು ಏನಂದೆ ಮಾಮ? ನಾನು ಮರಣ ಮೀರಿದ ಮೃತ್ಯುಂಜಯನ. ಎಳ್ಳಿನಷ್ಟು ಸಂಶಯವಿಲ್ಲ ಈ ಮಾತಿನಲ್ಲಿ. ಮುಂದಾಗು ನಾ ಬರುವೆ. ಮೃತ್ಯುಂಜಯ, ಮೃತ್ಯುಂಜಯ, ಮರಣ ಮೀರಿದ ಮೃತ್ಯುಂಜಯ. ಹೋಗು ಹೋಗು ಮಾರ್ಚನೆ ಹೋಗು. ನಾನು ವರ್ತಿಸಿದ ಕುರುಕ್ಷೇತ್ರದ ಕುಂಡಲದಲ್ಲಿ ಕಡೆಯ ಬಲಿಯಾಗಲೆಂದುಳಿದ ಕಡೆಯ ನರಗುರಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರೋದು ಆ ನೆಲ ಮತ್ತು ವೈಸಂಪಾಯಿನ ಸರಸಿಯ ಜಲ. ಎಲವೋ ನನ್ನ ಕೈತದ ಕುಲವೇ ಎಂದು ನಾನು ನಿಮ್ಮಪ್ಪನ ಮನೆಯಲ್ಲಿ ಕಾಲಿಟ್ಟೆ. ಅಂದೇ ಮಾಡಿ ಒಕ್ಕ ಮನೆ ಆಯ್ತು ನಿನ್ನ ಮನೆ. ಕ್ಷಣವಾಗಿರುವ ನನ್ನೆದೆಯಲ್ಲಿ ಮೋಹ ಮಮತೆಗಳನ್ನೆಲ್ಲ ಭಸ್ಮ ಮಾಡುವನಲ್ಲಿ, ಬ್ರಹ್ಮ ಕಪಾಲಕ್ಕೆ ರಕ್ತ ಕುಡಿಸಿದನಲ್ಲಿ ಕುರುಕ್ಷೇತ್ರದಲ್ಲಿ ಲೆಕ್ಕವಿಲ್ಲದಷ್ಟು ನೆರರ ಶಾಪ ತಾಪಗಳನ್ನ ಭಾರ ಹೊತ್ತು ಹಿಕ್ಕದಲ್ಲಿ ಕುಕ್ಕದಲ್ಲಿ ನುಗ್ಗಿ ನಡೆದ ನನ್ನದೇ ಆದ ನನ್ನ ಮಾರ್ಗದಲ್ಲಿ ವೇದ ನೀತಿಗೆ ಪಟ್ಟವನ್ನ ಕಟ್ಟಿ ಕೊಲೆ ಸುಲಿಗೆ ಸ್ತ್ರೀಯಪರ ರಾಜಗಳ ಬೀಜಗಳ ಬಿತ್ತಿ ಭಾರತೀಯ ಸಂಪದವ ಸುಲಿದಿಟ್ಟೆ. ಅಂತ ಕಲಗ್ನಿಯೋಳು ಬೆಂದುರದ ಬರದ ಭೂಮಿ ಸುರಗಾಳಿ ಅನಿಸುವಂತೆ ಮಾಡಿ ಬರುವಂತೆ ಪರಲೋಕದ ಯಾತ್ರೆಗೆ ಕರ್ಮದ ಗಂಟೆಗೆ ತಡೆಗೆ ಮಂಗಳ ಮಸ್ತ್ ಮಾಡವನೇ, ಹೇಗೆ ನಡೆದಿದೆ ನಿನ್ನ ನಾಟಕ ಸರ್ಪಶಯನನೇ? ಚೆನ್ನಾಗಿ ಕಳೆ ಕಟ್ಟಿದೆ ಸರ್ಪಭೂಷಣನೇ. ನಿನ್ನ ನಾಟಕ ಏನು ಮಾಯೆಯ ನಾಟಕ ನಿನ್ನದು ನೀಲಂಗದನೆ. ನಿನಗೂ ಅಚ್ಚರಿಯೇ ನೀಲಕಂಠನೆ? ಆ ಮಾಯೆಯನ್ನು ಮದುವೆ ಮಾಡಿಕೊಂಡ ಮಹಾಮಾಯವಿಗೂ ಆಶ್ಚರ್ಯವೇ? ಆ ಮಾಯೆ ಆ ನಾರಾಯಣಿ, ನಿನ್ನ ಹಕ್ಕ ನಾರಾಯಣಿನೇ. ನನ್ನಕ್ಕನ ಕಿವಿ ಚುಚ್ಚಿದ ನೀನೆಂತಹ ಅಕ್ಕಸಾಲಿಗನು? ನಿನ್ನ ಹಕ್ಕನನ್ನು ದಕ್ಕಿಸಿಕೊಳ್ಳಬೇಕಾದರೆ 2 ಕಣ್ಣುಗಳಿಂದ ಆಗದೆಂದು 3ನೇ ಕಣ್ಣಂದು ಮನೆಯಲ್ಲಿ ಒತ್ತಕೊಂಡು ಮುಕ್ಕಣ್ಣನೆಂದು ಕರೆಸಿಕೊಳ್ಳಬೇಕಾಯಿತು. ಇರಲಿ, ಹರಿ ಆ ಶಿಬಿರವನ್ನು ಬಿಟ್ಟು ಈ ವಯಸ್ಸಂಪಾಯಿನಿಯ ಸರಸಿಯ ಬಳಿ ಬಂದಿದ್ದೇಕೆ? ಅಯ್ಯೋ ಪಾಪ ಪಾಪ, ಏನೊಂದು ಅರಿಯದ ಮಹಾತ್ಮನು. ಇರಲಿ, ಅಂದ ಹಾಗೆ ತಾವೇಕೆ ತಮ್ಮ ತಾನವನ್ನು ಬಿಟ್ಟು ಬಂದುದೇಕಿಲ್ಲಿ? ಹಬ್ಬ ತಿಳಿವಿಲ್ಲದ ಗೊಲ್ಲನ. ಓ ಗೊಲ್ಲನ ಮಾವನೇ, ಈ ಗೊಲ್ಲನ ಗತ್ತು ಗೊತ್ತುಂಟು ಗೌರಿ ವಲ್ಲಭನಿಗೆ, ಆದರೆ ಗೌರಿ ವಲ್ಲಭನ ಗತ್ತು ಮಾತ್ರ ಗೊತ್ತಾಗದು ಈ ಗೊಲ್ಲನಿಗೆ. ಆ ಗೌರಿಯೇ ನನ್ನನ್ನು ಕಳುಹಿಸಿಕೊಟ್ಟಳಿಲ್ಲಿಗೆ. ನಿನ್ನ ಅಕ್ಕ ನಾರಾಯಣಿ ಅಲ್ಲದೆ ಇನ್ಯಾರು ಕೇಳಿಸಬಲ್ಲರ ಸೃಷ್ಟಿ ರಸವನ್ನು ನನ್ನ ಕಂಠದಲ್ಲಿ. ಓ ರುಷ್ಟಿ ಕುಲತಿಲಕನೇ, ಸಾವಿರಾರು ಕಲ್ಪಗಳ ತಪಸ್ಸಿಗೂ ಸಾಧ್ಯವಾಗದ ಸಾಂಖ್ಯವನ್ನು ಸಾಧಿಸಿದ ಆ ಅಶ್ವೋತ್ತಮ ತನ್ನ ಅನಂತ ಜನ್ಮಗಳ ಪುಣ್ಯ ಬಲದಿಂದ ಆತನೀಗ ತಪ್ತ ತೇಜ ಪಿಂಡಾಂಡ, ಆ ತಪ್ತ ತೇಜ ಪಿಂಡಾಂಡದಿಂದ ಹೊರಹೊಮ್ಮಿದ ತಪನ ಕಿರಣಗಳು ಕೊರೆದವು ಕೈಲಾಸವನು. ಕೈಲಾಸದಲ್ಲಿ ತುಂಬಿಕೊಂಡಿತು ತಪಸ್ಸಿನ ತಪನ ಜ್ವಾಲೆ. ಆದ್ದರಿಂದ ಕಳುಹಿಸಿದಳೆನ್ನನ್ನು ಗಿರಿಜೆ ಅಶ್ವತ್ಥಾಮನಿಗೆ ವರಪ್ರದಾನ ಮಾಡೆಂದು. ಓ ನಂದಿವಾಹನನೇ, ನೀನಾವ ವರಪ್ರದಾನ ಮಾಡಲಿರುವೆ ಅಶ್ವತ್ಥಾಮನಿಗೆ? ದೇವದಾನವರೋಳು, ಗಂಧರ್ವ ಕಿಂಪುರುಷರೋಳು, ಮತ್ತೆ ಮತ್ಸರ್ಯದ ಮಾನವರೋಳು ಆರಿಂದಲೂ ಸೋಲು ಬಾರದಿರಲಿ ಎಂದು ವರಪ್ರದಾನ ಮಾಡುವೆ ಅಶ್ವತ್ಥಾಮನಿಗೆ.
ತಡೆ ತ್ರಿಶೂಲಧರನೇ, ಕೆಡಿಸದಿರು ನನ್ನ ರುದ್ರ ನಾಟಕವನ್ನು. ನಿನ್ನ ನಾಟಕವೆಂದಿಗೂ ಕೆಡಲಾರದು. ಈ ನಾಟಕದಿಂದ ನೀನಾಗುವೆ ರಸಿಕರಿಗೆ ಗುರು. ಈ ನಾಟಕದ ಕಥಾ ಸಂವಿಧಾನ ಆಳವಾದದ್ದು. 9 ರಸಗಳಿಂದ ತುಂಬಿದ ರಸ ಸೃಷ್ಟಿ, ರಸಿಕರಿಗೆ ಸಂತೃಷ್ಟಿ. ನನ್ನ ವರದಿಂದ ಅಶ್ವತ್ಥಾಮನು ಅಜಯನಾದರೂ ಆವ ದಿನದೊಳ ಗರಿತಿಯ ಕರಳನೂರಿಗೆ ಕಾರಣನಾಗುವನು. ಅಂದೇ ಅವನಿಗೆ ಸೋಲು ಸಿದ್ಧ. ನೀನು ರಚಿಸುವ ನಾಟಕ ಸಫಲಂ. ನಮಸ್ತೆ ದೇವ. ಮಂಗಳಮಸ್ತು. ಆವ ದಿನದೋಳು ಗರತಿಯ ಕರುಳನುರಿಗೆ ಕಾರಣನಾಗುವನು. ಅಂದೇ ಅಶ್ವತ್ಥಾಮನಿಗೆ ಸೋಲು ಸಿದ್ಧ. ಅಲ್ಲವೇ ಪರಮಾತ್ಮ? ನೀನು ಅಶ್ವತ್ಥಾಮನ ಬಳಿಗೆ ಹೋಗಿ ಮಣಿವರ ಪ್ರದಾನ ಮಾಡುವ ಮೊದಲೇ ಮಾರನ ಕಳಹುವೆ, ಸ್ತ್ರೀರೂಪದಿ ಪರೀಕ್ಷಿಸಲು ಗುರುಪುತ್ರನ ಪಾತ್ರವ ಸರಸವೋ ರಸಿಕರಿಗೆ ದೃಶ್ಯವೋ ವಿರಸವೋ ಅರಸಿಕರಿಗೆ ದೃಶ್ಯವೋ ಅರಿಯಲಾರದು ಗೂಬೆ ಅರಿಯಲಾರದು ಗೂಬೆ ಜಗದೊಳಗೆ ರವಿಯ ಕಿರಣವನೋ, ರವಿಯ ಕಿರಣವನು. ಮಾರನ ಕಳಹುವೆ ಸ್ತ್ರೀ ರೂಪದೆ, ಮಾರನ ಕಳಹುವೆ, ಮಾರನ ಕಳಹುವೆ, ಮಾರನ ಕಳಹುವೆ, ಮಾರನ ಕಳಹುವೆ ಸ್ತ್ರೀ ರೂಪದೆ. ಪರಿಕಿಸಲು ಗುರು ಪುತ್ರನ ಪಾತ್ರವ ಪರಿಕಿಸಲು ಗುರು, ಪರಿಕಿಸಲು ಗುರು ಪುತ್ರನ ಪಾತ್ರವ ಮಾರನ ಕಳಹುವ ಸ್ತ್ರೀ ರೂಪದಿ, ಮಾರನ ಕಳಹುವ ಸ್ತ್ರೀ ರೂಪದಿ. ಸರಸವೋ ರಸಿಕರಿಗೆ ದೃಶ್ಯವೋ ವಿರಸವೋ ಅರಸಿಕರಿಗೆ ದೃಶ್ಯವೋ ಅರಿಯಲಾರದು ಗೂಬೆ ಜಗದೊಳು ರವಿ ಕಿರಣವನು. ಅರಿಯಲಾರದು ಗೂಬೆ, ಅರಿಯಲಾರದು ಗೂಬೆ, ಅರಿಯಲಾರದು ಗೂಬೆ ಜಗದೊಳು ರವಿ ಕಿರಣವನು. ಮಾರನ ಕಳಹುವೆ, ಮಾರನ ಕಳಹುವೆ, ಮಾರನ ಕಳಹುವೆ ಸ್ತ್ರೀ ರೂಪದಿ. ಪ್ರಿಯ, ಓಹೋ ಪ್ರಿಯ, 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 ರಸಿಕರಾಜನೇ ಬಾ.
ಪ್ರಿಯ ಪ್ರಿಯ ಓ ಮಧುರ ರೂಪಿಣಿ, ನೀನಾರು? ನಾನು ಮನ್ಮಥನ ಮಾನಸ ಪುತ್ರಿ. ನನ್ನ ಹೆಸರು ಅನಂತ ಪುಷ್ಪ. ನಿನ್ನದಾವ ಕೆಲಸ ಈ ಬ್ರಹ್ಮಚಾರಿಯ ಬಳಿಯಲ್ಲಿ? ಸಿಂಗಾರದ ಕಣ್ಣಿಲ್ಲವೇ ಬ್ರಹ್ಮಚಾರಿಯ ಬಳಿಯಲ್ಲಿ? ಸಿಂಗಾರದ ಕಣ್ಣುಂಟು ಈ ಬ್ರಹ್ಮಚಾರಿಗೆ, ಆದರೆ ಸೌಂದರ್ಯದ ಸ್ವಾದ ಸವಿಯುವುದಕ್ಕಲ್ಲ. ಹಾಗಾದರೆ ಏತಕ್ಕೆ ಈ ಸಿಂಗಾರದ ಕಣ್ಣು? ಸೌಂದರ್ಯದಲ್ಲಿರುವ ಶಿವತ್ವವನ್ನು ಕಾಣುವುದಕ್ಕೆ. ಸೌಂದರ್ಯದಲ್ಲಿ ಶಿವತ್ವ ಉಂಟೆ? ಹಾಗೆ ನನ್ನ ಒಳದಲ್ಲಿ ನುಡಿಯುತ್ತಿದೆ. ಹಾಗಾದ್ರೆ ಈಗ ಏನನ್ನು ನುಡಿಯುತ್ತಿದೆ ನಿನ್ನ ಒಳ ಧ್ವನಿ? ಮನ್ಮಥನನ್ನು ಸೋಲಿಸೆಂದು. ನೀನು ಶಿವನೋ? ಶಿವನಾಗಿರದಿದ್ದರೂ ಸಂಕ್ಷಿಪ್ತ ಶಿವನು ಇದೆ ಮನ್ಮಥನ ಮಗಳೇ. ಅದು ನೋಡು, ನಿನಗೆ ಇಲ್ಲೆಲ್ಲಿಯೂ ಸ್ಥಳವಿಲ್ಲ, ನಿನಗಿಲ್ಲೆಲ್ಲಿಯೂ ಸ್ಥಳವಿಲ್ಲೆಂದು ಗೋಳಲ್ಲಾಡಿಸುತ್ತಿವೆ ಗಿಡ ಮರ ಬಳ್ಳಿಗಳು ಗಾಳಿಯಿಂದಲೇ. ಇಲ್ಲಿ ಬೀಸುವ ಗಾಳಿ ಕಾಮನ ಗಾಳಿಯಲ್ಲ, ವೈರಾಗ್ಯ ಉಸುರಿನ ಗಾಳಿ. ಓ ಅನಂಗ ಪುಷ್ಪ, ಓ ಎನ್ನ ತಂಗಿಯೇ, ಮಂಗಳಾಂಗಿಯೇ, ಹಿಂದಿರುಗು ಹಿಂದಿರುಗು. ಹಿಂದಿರುಗಲಿಕ್ಕೆ ಬಂದವಳಲ್ಲ ನಾನು, ನಿನ್ನ ವಿರಾಗ ವೃತ್ತಿಯನ್ನು ಬಿಡಿಸಲು ಬಂದಿದ್ದೆ. ಹಣ್ಣು ಹಣ್ಣಾಯಿತೆ. ಓ ಹೆಣ್ಣೆ, ನಿನ್ನ ಹುಬ್ಬುಗಳ ಹಾರಾಟ, ಕಡೆಗಣ್ಣಿನ ನೋಟದ ತೂರಾಟ, ಮರುಳು ಮಾನವನೆದೆಗೆ ಮಾಯೆ ಮಾಟ. ಆದರೆ ಅವೇನು ಕೊಡಲಾರವು ಈ ಬ್ರಹ್ಮಚಾರಿಯ ಎದೆಗೆ ಕಾಟ. ಓಹೋ ಚಿನ್ನ,
ಈ ಚಂದ್ರಮುಖಿಯ ಚಂದ್ರಮುಖ ಆ, ಈ ಚಂದ್ರಮುಖವೂ ಕೂಡ ಕೊನೆಗೊಂದು ದಿನ ಸುಡುಗಾಡಿನ ತೊಲೆಡೋಗಿ ಈ ಕಲ್ಪನೆಯಂದೇ ನೀನು ಭೈರಾಗಿ. ಓಹೋ ತರುಣ ಬ್ರಹ್ಮಚಾರಿ, ಹಕ್ಕಿ ಸಮುದ್ರವನ್ನು ಹಾರಬಲ್ಲದೆ ಹಕ್ಕಿಯಾಗಿ ಹಾರಿ ಬಂದು ವೈರಾಗ್ಯ ಬೆಟ್ಟದಳು ಕುಳಿತೆ. ಮನ್ಮಥನನ್ನು ಗೆದ್ದು ಸಮುದ್ರವನ್ನು ಹಾರುವ ಹನುಮಂತನಾಗಿ ಹಸ್ತಿನಾವತಿಗೆ ಹಿಂದಿರುಗಿ ಹೊರಡು ಹೊರಡು ಹೂಗನಿಯ ಮಗಳೇ, ಹೊರಡು ಹೊರಡು. ಕಾಮನೊಡ್ಡುವ ಬಲೆಗೆ ಬೀಳದಿರುವರು ಅಪರೂಪ. ನೀನು ಮನ್ಮಥನ ಗೆದ್ದು ಮಹಾತ್ಮ ನೀನಾದೆ. ನಾನು ಕೇವಲ ಕಾಮಾರ್ಥ ಚಂಚಲ ಪ್ರಾಣಿ. ನೀನು ಚಿರಂಜೀವಿ. ಅಶ್ವತ್ಥಾಮ, ಮರೆಯಾಯಿತು ಮದನ ಸ್ತ್ರೀರೂಪ. ಇಗೋ ಮದನಾರಿ ಮೈದೋರಿಯನು. ಅಶ್ವತ್ಥಾಮ, ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳಲಿಕ್ಕೆ ಅರ್ಜುನನಿಗೆ 1 ವರ್ಷ ಬೇಕಾಯಿತು. ನಿನಗೆ 3 ದಿನ ಸಾಕಾಯಿತು. ನಿನ್ನ ಈ ಮನೆ ಅಣೆಯಲ್ಲಿಡುವೆ. ಓ ಕಲ್ಪದ ಕಜ್ಜವನ್ನು 3 ಮುಕ್ಕಾಲ್ಗಳಿಗಳು ಮುಗಿಸುವಷ್ಟು ಬಲ ಬಂದಿದೆ ನಿನ್ನಳು ಈ ಮಣಿಯ ಮಹಾತ್ಮೆಯಿಂದ. ಓ ಚೆನ್ನ, ಕೊರೆಯುವುದರ ಗರತಿಯ ಕರಳನ್ನ. ಚಿರಂಜೀವಿ, ಗರತಿಯ ಕರಳು ಕೊರೆದರೆ ಉದುರಿ ಬೀಳುವುದು ನಿನ್ನ ಹಣೆಯ ಮಣಿ. ಆಗ ಜಗದ ಆಪಾಶಕ್ಕೆಲ್ಲ ನೀನೇ ಹೊಣೆ. ದುಶ್ವಾಸನ ಎದುರಾಗಿತ್ತು. ನೋಡದೋ ಬೆದರಿ ಬಚ್ಚಿದವ ಉಳಿದ ಸೇನಾನಿಗಳಮ್ಮ ಮತ್ತಾಲಿ ಬೆಚ್ಚಿದು ದುದರಷ್ಟರಿದೆ. ಹೆಚ್ಚಿದ ದುಃಖ ಗಾಂಧಾರಿ ಒಡಗು ಆರಿ ಒತ್ತರದ ಕಂಠದ ಭೀಮಾನಗಳ ಈರ ಬಬ್ಬೆಗಳು ಎಳೆಯ ವಾರ್ತೆಯ ಪೇರ್ತರೆಗಳಂತೆ ಹಬ್ಬಿದವು ಅವುಗಳಿಗೆ ದಿಗದಿಗಾಂಧದಲ್ಲಿ. ಬಾ ಪಾಂಚಾಲಿ ಬಾ, ಹೇಗಿದೆ ನೋಡುದು ಶ್ವಾಸನೆಯ ರಕ್ತ. ಒಂದು ಚಳಿಯ ಸೀರೆಯ ಸಮಯದೋಳು ಸ್ವಕ್ಕಿಲಿಂದ ಇದ್ದ ದುಶ್ವಾಸನ ಎದರಗದ ಹೇಗಿದೆ. ಇಗೋ ಇದೇ ದುಶ್ವಾಸನ ಹಲ್ಲಗಳ ನಿನ್ನ ಹಳಿಗೆ ಹೇಗಿದೆಯೋ. ಓ ರುದ್ರ ಸುಂದರಿ, ನಿನ್ನ ತುರುಬು ಕಟ್ಟಿದ ನಮ್ಮದು ರೀತಿ ಸೊಗಸಾಗಿದೆ. ಆಹಾ, ನನ್ನದು ತುರುಬು ಕಟ್ಟಿದ ನಿಮ್ಮ ರೀತಿ ತೀರಾ ಹೊಸದು. ಆದರೆ ಭೀಮದೇವ, ವಿಲಯ ಕಾಲದಲ್ಲಿ ಬಡವಾಗ್ದೆ ಬುಕ್ಕುಡುವಂತೆ ನಿಮ್ಮೊಡಲ ಸಿಟ್ಟು ವಿಜ್ಜುಲ್ಲತೆಯ ವಾಹಿನಿಯಾಗಿ ದೋಚಿಕೊಂಡೊಯ್ದದೋ ಸಂಕುಳವ. ಆದರೆ ಇಲ್ಲದ ಗೌರವ ಕಾರಣ. ಓ ಅಗ್ನಿ ಕುಮಾರಿ, ಬುಡಗಯ್ಯ ಹಸಿದೆ ಎಪ್ಪಲಿ ಅಂತ ಆರಿ ಇಸಿಗೆ ಆ ಬಿಸಿಲರ ಒಡೆಯನ ದುರ್ಯೋಧನ ಎಡರಕ್ತದಿಂದ ಮುಡಿ ತೊಳೆವೆ. ತಡೆಯಬೇಡ ತಾಮ್ರಾಕ್ಷಿ. ಆಹಾ, ಸೈರಿಸಿರಿ ಸೈರಿಸಿರಿ. ದುಶ್ಯಾಸನ ಎದುರುಗತ ಕುಡಿದ ನಿಮ್ಮೋಳು ತುಂಬಿಕೊಂಡಿದೆ ತಾಮಸ. ತಾಮಸದ ಉದ್ರೇಕದಲ್ಲಿ ಸಿಟ್ಟಿನ ತೂಕ ತಪ್ಪಿ ಅಬ್ಬಬ್ಬ ಅನಾಹುತವೇ ಹುಟ್ಟಬಹುದು. ದಯವಿಟ್ಟು ಶಾಂತರಾಗಿ. ಈ ರೌದ್ರ ಭೀಮನು ಶಾಂತನಾಗಬೇಕು. ಹೌದು, ದುರ್ಯೋಧನ ಕೊಲ್ಲಕ್ಕೆ ಧರ್ಮಾಗ್ನಿಯಾಗುವ ಪರ್ಯಂತ ಶಾಂತಿ ಇದೆ. ಆದರೆ ಇನ್ನೆಷ್ಟು ಗಳಿಗೆ ಅವಕಾಶ? ಕೇವಲ 1 ಗಳಿಗೆ ಮಾತ್ರ. ಅವರಿಗೆ ಶಾಂತನಾಗಿರಲಿ. ಹೌದು ಮಹಾನುಭಾವ, ಶಾಂತ ಚಿತ್ತರಾಗಿ ನೋಡಲಿಕ್ಕೆ ಪ್ರೇಕ್ಷಕನಾಗಿ ನಿಂತುಕೊಳ್ಳುವ. ಅಣ್ಣ, ಕೊನೆಗೂ ನನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿದೀಯ. ಹೇ ಮಾಧವ ಮಹಿ
ಕೆಸರಿನೋಳು ಹುಗಿದ ಗಾಲಿಗಳ ಕೀಲು ಕಳಚಿದ ಮತ್ತೆ ತಲೆ ಬಗ್ಗಿಸಿದ ಗೋಣಿನ ಕುದುರೆಯನ್ನು ಕರುಣನ ಕೈಯಲ್ಲಿ ದಿವ್ಯತರ ಧನಸ್ಸಿಲ್ಲ, ಮಂತ್ರ ಬಲಗೊಂಡ ಬಾಣಗಳಿಲ್ಲ ಅವನ ಬತ್ತಳಿ. ಇಂದಿರುವ ಆತನನ್ನು ಕೊಲ್ಲೆಂದು ಕತಿಸುತ್ತಿರುವೆಯಲ್ಲ ಕರುಣಾವಿಹೀನನ. ಎಲೆ ಮರುಳೆ ಎಸೆ ಮರುಳೆ ಗಾಂಡೀವಿ ಆಪತ್ತೊದಗಿದಾಗಲೇ ಹಾಗೆಯೇ ಗೆಲ್ಲುವುದು ವಸುಮತೀಶರ ನೀತಿ. ಅರ್ಜುನ ಎಸೆ ಮರುಳೆ ಗಾಂಡೀವಿ ಆಪತ್ತೊದಗಿದಾಗಲೇ ಹಾಗೆಯೇ ಗೆಲ್ಲುವುದು ವಸುಮತೀಶರ ನೀತಿ. ತೊಡು ತೊಡು ದಿವ್ಯ ಮಾರ್ಗಣವ ಅರ್ಜುನ, ತೊಡು ತೊಡು ದಿವ್ಯ ಮಾರ್ಗಣವ ಅಸಮ ವೀರನಿ ಕರ್ಣ, ಅಸಮ ವೀರನಿ ಕರ್ಣ. ರಥವ ಮೇಳಾಪಿಸುವ ಮುನ್ನವೇ, ರಥವ ಮೇಳಾಪಿಸುವ ಮುನ್ನವೇ ಹೂಡಿ ಹೊಡೆ. ಹೂಡಿ ಹೊಡೆ ವಸದು ಏರಿದ ಬಳಿಕ ಕೈಕೊಂಬನೆ ತ್ರಿಯಂಬಕನ. ಮರುಳೆ ತಡ ಮಾಡಿದರೆ ಕರ್ಣನು ಕಾಲಾಂತಕನ ಕೊಲ್ಲುವನು. ತೊಡು ತೊಡು ಕರ್ಣನ ಕೊರಳಿಗೆ ಗುರಿಗಿಟ್ಟು. ನನ್ನ ಕರುಳು ತಳಮಳಗೊಳ್ಳುತ್ತದೆ. ಕರುಣನಾವ ಜನ್ಮದ ಗೆಳೆಯ ನನಗೆ, ಕರುಣನಾವ ಜನ್ಮದ ಸಹೋದರ ನನಗೆ. ಓ ಕಮಲೋದರನೇ, ಧರ್ಮರಾಯನನ್ನು ನೋಡಿದೊಡನೆ ಹುಕ್ಕಿ ಬರುವ ಅಕ್ಕರೆಯ ಆಸಕ್ಕಿದೆ ನನ್ನೆದೆಯೊಳು ಕರ್ಣ ನಿವಾಸುವ. ನಾ ಕೊಲ್ಲಲಾರೆ ಕರ್ಣನನ್ನು. ಬಿಟ್ಟೋಡರನ ಭೂಮಿಯನ್ನು ಅರ್ಜುನ. ಭೀಮನನ್ನು ಕರೆದು ಕೊಲ್ಲಿಸಬೇಕು ಕರ್ಣನನ್ನು. ಇಲ್ಲವಾದರೆ ನಾನೇ ಕರ್ಣನ ಕೊರಳಿಗೆ ಚಕ್ರ ಬಿಟ್ಟು ನಿಲ್ಲಿಸಿವೆ ಧರ್ಮ ಧ್ವಜವನ್ನು. ಕರ್ಣನಿಗಂಜು ಅರ್ಜುನನು ಓಡಿ ಹೋದನೆಂದು ಜಗತ್ತೇ ಚಪ್ಪಾಳೆ ಬಾರಿಸಲಿ ಬಲ್ಲ ಹಾಸ್ಯದಲ್ಲಿ. ನಿನ್ನ ಮಾತಿನ ಮನೆ ಚುಚ್ಚಿದೆನ್ನೆದೆಯೋಳು. ಕರ ಮುಗಿದು ಕೇಳುವೆ ಕೃಷ್ಣ, ಕರುಣನಾರು. ಭೀಷ್ಮ ದ್ರೋಣನನ್ನು ಕೊಲ್ಲಿಸದ ಶ್ಯಾಮದಲೆ ಕೊಲ್ಲಿಸಬೇಡ ಕರುಣನು ನನ್ನ ಕೈಯಲ್ಲಿ. ಓ ಕಮಲಾಕ್ಷನೆ, ಕಲಿಸು ಕಲಿಸು ಕರುಣನಾರು. ಕರ್ಣ ಕರ್ಣ ಸೂತನ ಮಗನು, ಶಕುನಿಗೆ ಸಹಾಯಕನು. ದುರ್ಯೋಧನನ ಎದೆಯೊಳಗೆ ವಿಷ ಬೀಜಗಳನ್ನು ಬಿತ್ತಿದನ ಆ ಶಕುನಿ, ಅದಕ್ಕೆ ಬೆಳೆ ನೀರು ಹಣಿಸಿದನಿ ಕರ್ಣ. ಇದನ್ನು ರೋಷ ಬರುತ್ತಿಲ್ಲವೇ ಅರ್ಜುನ? ಅಂದಿನ ದ್ರೌಪದಿಯ ಸೆಲೆ ಸೇರಿ ಸಮುದಾಯದ ಸಭೆಯೋಳ್ ಮೌನ ಲೋಕದ ಗುಮ್ಮನಂತೆ ಕುಳಿತಿದ್ದನಿ ಕರ್ಣ ಕುತೂಹಲದಲ್ಲಿ. ಬತ್ತಲೆಯಾಗಲಿಹ ದ್ರೌಪದಿಗೆ ದೇಹವನ್ನು ಕಣ್ತುಂಬ ಕಾಣಬೇಕೆಂದು. ಅರ್ಜುನ, ಪಾಶುಪತಾಸ್ತ್ರಕ್ಕೆ ಬಳುವಳಿಯಾಗಿ ಅಂಜನಾಸ್ತ್ರವನ್ನು ಆ ಪಾರ್ವತಿ ದೇವಿ ನಿನಗೆ ಕೊಟ್ಟಿದ್ದರ ಅರ್ಥವೇನೆಂಬುದು ತಿಳಿಯಲಿಲ್ಲವೇ? ತೊಡಬಾಣ ತೀವ್ರದಲ್ಲಿ ಧರ್ಮವನ್ನು ತಿಳಿದ ಧರ್ಮಜನ ತಮ್ಮನೇ ತಡೆ. ತಡ ಕೈಯ ಕೆಲವು ನಿಮಿಷಗಳವರೆಗೆ ಕೃಷ್ಣ ಅಸಹಾಯ ಸ್ಥಿತಿಯಲ್ಲಿರುವ ನನ್ನನ್ನು ಒಲ್ಲೆಂದು ಕಡಿಹಣ್ಣೆ ಮಾಡುತ್ತಿರುವಿ. ಇದು 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 ನಿನ್ನ ಧರ್ಮವೇ ಅಲ್ಲ. ಎಲ್ಲೆಲ್ಲವೋ ಕರ್ಣ, ದ್ರೋಣಾಚಾರ್ಯರು ನಿರ್ಮಿಸಿದ್ದ ಚಕ್ರವ್ಯೂಹ ಕೋಟೆಯನ್ನು ಭೇದಿಸಿ ಒಳ ಹೊತ್ತು ಏಕಾಂಗಿಯಾಗಿ ಹೋರಾಡುತ್ತಿದ್ದ ವೀರ ಅಭಿಮನ್ಯುವಿನ ಕೊಲೆಗೆ ನಿನ್ನ ಸಹಾಯವನ್ನು ನೀನಾವ ಧರ್ಮದಲ್ಲಿ ಕೊಟ್ಟಿದೆಯೋ ಅದೇ ಧರ್ಮದಲ್ಲಿ ಅರ್ಜುನನಿಗೆ ಹೇಳಿದೆ ಹೊಡೆ ಎಂದು ನಿನ್ನನ್ನು ವಿಶ್ವ ಬಾಂಧವ್ಯದ ಧರ್ಮವನ್ನು ಬದಿಗಿರಿಸಿ. ಕೃಷ್ಣ, ನಿನ್ನ ಸಹಾಯ ಇಲ್ಲದೆ ಈ ಪಾಂಡವರಲ್ಲಿ, ನಿನ್ನ ಸಹಾಯದಿಂದಲೇ ಈ ಪಾಂಡವರು ವಿಜಯಶಾಲಿಗಳು.
ಕೃಷ್ಣ, ನಿನ್ನನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆಂದು ಭಜಿಸುವುದು ಈ ಜಗತ್ತು. ಆದರೆ ನೀನು ಇಂತಹ ಮೋಸ ಮಾಡಬಹುದೇ ಕೃಷ್ಣ? ನೀನು ಏನೇ ಮಾಡಿದರೂ ಧರ್ಮದ ಮಾರ್ಗವನ್ನೇ ತೋರಿಸುತ್ತೆ, ಹೌದಲ್ಲವೇ? ಆದರೂ ಕಳ್ಳರನ್ನು ಸಂಚು ಮಾಡಿ ಕೊಳ್ಳಿಸಿದೆಯೋ ಭೀಷ್ಮ ದ್ರೋಣರು ಕಪಟನಾಟಕ ಹೊತ್ತದವರು. ಎಲ್ಲೆಲ್ಲವೂ ಕರ್ಣ, ನಿನ್ನೊಳಗೆ ಬಹುವಾಗಿ ಬೆಳೆದ ಕೀರ್ತಿ ಹಂಬಲದ ಹೊಟ್ಟೆ ಡೊಳ್ಳಾಗಿ ಬಿರಿಯುತ್ತಿದೆ. ದಾನಶೂರ ಕರ್ಣ, ತ್ಯಾಗವೀರ ಕರ್ಣ, ದಾನವೀರ ಶೂರ ಕರ್ಣನಾಗಬೇಕೆನ್ನುವ ಈ ಬಿರುದುಗಳ ಹಂಬಲದಲ್ಲಿ ಮಿತ್ರದ್ರೋಹವನ್ನು ಮಾಡಿದಿ, ರಾಜದ್ರೋಹವನ್ನು ಮಾಡಿದಿ, ಕಟ್ಟ ಕಡೆಯೊಳಗೆ ನಿನ್ನ ಆತ್ಮದ್ರೋಹವನ್ನು ನೀನು ಮಾಡಿಕೊಂಡು ನಿನ್ನ ಮಸಣದ ಕಿಚ್ಚನ್ನು ನೀನೇ ಹೊತ್ತಿಸಿಕೊಂಡಿರುವಿಯಲ್ಲದೆ ಇನ್ನಾರೂ ಅದನ್ನು ಹೊತ್ತಿಸಲಿಲ್ಲ. ಅರ್ಜುನ, ಇನ್ನೇನು ನೋಡುವೆ? ಪಾರ್ವತಿ ದೇವಿಯ ಕರುಣಿಸಿದ ಅಂಜನಾಸ್ತ್ರವನ್ನು ಹೂಡಿ ಹೊಡೆ ಹೊಡೆ ಕರ್ಣ. ಆ ಕಾರಣವಾವುದು ತೇಲಿ ತೀರ ಹತ್ತಿರಕ್ಕೆ ಬಂದಿದೆ ನಮ್ಮ ಬಾಳಿನ ಕಡೆಯಗಳಿಗೆ. ಆದ್ದರಿಂದ ನಿನ್ನ ಚರಣದಲ್ಲಿ ಮಸ್ತಕವನ್ನಿಟ್ಟು ನಿನ್ನಿಂದೇ ಬೀಳಿಕೊಂಡು ಮುಗಿಸಲಿರುವೆ ಈ ನಾಟಕವನ್ನು. ಅಂತೂ ಕಲಾಪೂರ್ಣವಾದ ಪಾತ್ರ ನಿನ್ನದು. ಚೆನ್ನಾಗಿ ಕಳೆ ಕಟ್ಟಿದೆ ಕೃಷ್ಣ. ಚೆನ್ನಾಗಿ ಕಳೆ ಕಟ್ಟಿತಲ್ಲದೆ ಈ ಭೂಮಂಡಲವನ್ನೇ ಬೆರಗುಗೊಳಿಸಿದೆ ನಿನ್ನ ವಿಘಾತುಕ ಕಾರ್ಯಕ್ರಮ. ಪರಮಾತ್ಮ, ಓ ವಿಘಾತುಕ ಮೂರ್ತಿ, ಈ ಕುರುಕ್ಷೇತ್ರವೇ ಸಾಕ್ಷಿಯಾಗಿದೆ ನಿನ್ನ ಪಾತ್ರಾಭಿನಯ ನೈಪುಣ್ಯಕ್ಕೆ. ಕೃಷ್ಣ, ಈ ಸಂಸಾರ ಸಮುದ್ರದ ಮೇಲೆ ತೇಲಾಡುವ ಈ ಭೂಮಿಯೊಂದು ದೊಡ್ಡ ದೋಣಿ. ಈ ದೋಣಿಯೋಳು ತುಂಬಿದ ಕೇವಲ ಮನಿಜ ಕುರಿಯಂಡಗಳು. ಅಂತೆಯೇ ನಿನ್ನಂತ ಚಾಣಾಕ್ಷನ ಕರತಾಳದಲ್ಲಿ ಕುಣಿಯುತ್ತಿದೆ ಈ ಜಗತ್ತು. ಓ ಶಕುನಿ ದೇವ, ದಂಡಿಸದೆ ದೇಹವನು, ಖಂಡಿಸಿದೆ ನೀ ಭೋಗವನು. ನೀನು ಸಾಧಿಸಿಕೊಂಡಲ್ಲವೋ ನಿನ್ನ ಧ್ಯೇಯವನ್ನು. ಆದರೂ ನಿನ್ನ ತಂತ್ರ ಜಾಲದಲ್ಲಿ ಚೋಡ್ತಾಡಿದ ನಮ್ಮೆಮ್ಮೆ ಕೃಷ್ಣ. ಇಂದಿನ ಭಾರತದಲ್ಲಿ ಬಲು ಪೇಚಾಡಿದನು ಕೃಷ್ಣ ನಿನ್ನ ದೇಹ ಸಾಧನೆಗಾಗಿ. ಆದರೂ ಅಷ್ಟೇನು ಸೊರಗಲಿಲ್ಲ ಕೊರಗಲಿಲ್ಲ. ಓ ಶಕುನಿ ದೇವ, ಸವಿಯೂಟಗಳನ್ನು ಸಾಮ್ರಾಟನೊಡನೆ ಪಡೆಯುತ್ತಾ ನಗು ನಗುತ್ತ ನಿನ್ನೆದೆಯ ಗುರಿಯ ತುದಿಯ ತಲುಪಿದೆಯೋ ಗಾಂಧಾರ ದೇಶವನ್ನು ಬಿಟ್ಟು, ಭಾರತದಲ್ಲಿ ಬೀಡು ಬಿಟ್ಟು. ನೀನೇನಾದರನ್ನು ಕೃಷ್ಣ, ಇಂದಿನ ಮಹಾಭಾರತ ಯುದ್ಧದಲ್ಲೇ ನಾವಿಬ್ಬರ ತಿಳಿದ ಕಪಟಿಗಳು. ಗುಟ್ಟು ಬಚ್ಚಿಟ್ಟುಕೊಂಡ ನಡೆದ ನಾನೊಬ್ಬ ಕಪಟಿ, ಗುಟ್ಟು ತಿಳಿಸಲಾರದ ನಡೆದ ನೀನೊಬ್ಬ ಕಪಟಿ. ಒಟ್ಟಾರೆ ನಾವಿಬ್ಬರು ಒಂದೊಂದು ಯಶಸ್ವಿಗಳಾದವು, ಒಂದೊಂದು ಸ್ಥಾನಗಳನ್ನು ದೊರಕಿಸಿಕೊಂಡವು. ಆ ದೇವರಾಜ್ಯವೇ ಈ ಧರೆಗಿಳಿದು ಬಂದಾಗ ನನ್ನ ಸ್ಥಾನ ನಿನ್ನ ಸ್ಥಾನ ಒಂದಾಗಿ ನವಯುಗದ ಸರ್ವಾಂಗ ಸುಂದರವಾದ ಸ್ಥಾನವಾಗುವುದು. ಸತ್ಯವೇ? ಸತ್ಯಕ್ಕೂ ಸತ್ಯ. ಕೀರ್ತಿಮಾನ್ ಭವ. ಕುರುಕುಲ ಸಂಹಾರಕ್ಕೆ ಅವತಾರ, ಕುರುಕುಲ ಸಂಹಾರಕ್ಕೆ ಅವತಾರ, ಕುಲ ಸಂಹಾರಕ್ಕೆ ಅವತಾರ, ಕುರುಕುಲ ಸಂಹಾರಕ್ಕೆ ಅವತಾರ, ಕುರುಕುಲ ಸಂಹಾರ, ಗುರುಕುಲ ಸಂಹಾರ, ಗುರುಕುಲ ಸಂಹಾರಕ್ಕೆ ಅವತಾರ. ಧರ್ಮದ ವಿಜಯ, ಧರ್ಮದ ವಿಜಯ, ಧರ್ಮದ ವಿಜಯ, ಧರ್ಮದ ವಿಜಯ. ಮರ್ಮವನರಿಯಲಿ ಜನ ಸಮುದಾಯ, ಮರ್ಮವನರಿಯಲಿ, ಮರ್ಮವನರಿಯಲಿ, ಮರ್ಮವನರಿಯಲಿ ಜನ ಸಮುದಾಯ. ಗುರುಕುಲ ಸಂಹಾರಕ್ಕೆ ಅವತಾರ, ಗುರುಕುಲ
ಜಯ ಸಂಕೇತ ಜಯ ಸಂಕೇತ ಹನುಮ ಪದಾದ ಕ್ಷಯವಾಗಲಿ ಗುರು ನಂದಾದೇವ ಕ್ಷಯವಾಗಲಿ ಗುರು ಕ್ಷಯವಾಗಲಿ ಗುರು ನಂದಾದೇವ ಗುರುಕುಲ ಸಂಹಾರ ಗುರುಕುಲ ಸಂಹಾರ ಗುರುಕುಲ ಸಂಹಾರ ಗುರುಕುಲ ಸಂಹಾರ ಗುರುಕುಲ ಸಂಹಾರ ಅವತಾರ GML ಆಗಿರ್ತಕ್ಕಂಥ BM ನಾಗರಾಜಣ್ಣನವರು ಇಲ್ಲಿವರೆಗೆ ಕೂತು ನಾಟಕ ನೋಡಿದ್ದು ಇದು ಫಸ್ಟ್. ಅವರಲ್ಲಿರ್ತಕ್ಕಂಥ ಕಲಾ ಪ್ರೇಮಕ್ಕೆ ಗುರುನಾಥನ ಆಶೀರ್ವಾದ ಸದಾ ಇಲ್ಲ ಅಂತಕೊಂಡು ಮಾಜಿ ಶಾಸಕರಾಗಿರ್ತಕ್ಕಂಥ BM ನಾಗರಾಜಣ್ಣನವರಿಗೆ ಅನಂತ ಪ್ರಣಾಮಗಳು.